ಮಾಡ್ತಾ ಇದೆ. ಇವತ್ತು 8ನೇ ದಿನದ ವಿಧಾನಮಂಡಲದ ಅಧಿವೇಶನ 2 ದಿನಗಳ ವಿರಾಮದ ಬಳಿಕ ಇವತ್ತು ಮತ್ತೆ ಪುನರಾರಂಭ ಆಗ್ತಾ ಇದೆ. ವಿಪಕ್ಷಗಳ ಪ್ರತಿಭಟನೆಯಿಂದ 7 ದಿನ ಕಲಾಪ ಬಲಿಯಾಗಿತ್ತು. ಇಂದು ಕೂಡ ವಿಪಕ್ಷಗಳಿಂದ ಪ್ರತಿಭಟನೆ ವಿಧಾನಸೌಧದ ಒಳಗೂ ಮತ್ತು ವಿಧಾನಸೌಧದ ಹೊರಗೂ ಕೂಡ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಇವತ್ತು ಹೋರಾಟವನ್ನು ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತವೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಆನಂತರ ವಿಧಾನಸೌಧಕ್ಕೆ ಬರ್ತಾರೆ ಅನ್ನೋದು. 9ವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಶಾಸಕರುಗಳು ಜೆಡಿಎಸ್ನ ಶಾಸಕರುಗಳು ಜಂಟಿಯಾಗಿ ಸೇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಿಲ್ಲ. ಪ್ರತಿಪಕ್ಷಗಳು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ. ಈ ರಾಜಕೀಯ ಹೈಡ್ರಾಮಾದಲ್ಲೇ 10 ದಿನ ಸದನದ ಕಲಾಪ ಬಲಿಯಾಗಿದೆ. ಇವತ್ತಿನಿಂದ ಮುಂಗಾರು ಅಧಿವೇಶನ ಪುನರಾರಂಭವಾಗಲಿದ್ದು ಬಿಜೆಪಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಅಕ್ರಮದ ಆರೋಪ ಹೊತ್ತ ಬಿ ನಾಗೇಂದ್ರಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಪ್ರತಿಪಕ್ಷಗಳು ಕೆಂಡಾಮಂಡಲವಾಗಿವೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿವೆ. ಮುಂಗಾರು ಅಧಿವೇಶನ ಪ್ರಾರಂಭವಾದಾಗಿನಿಂದಲೂ ಪ್ರತಿಭಟನೆ ನಡೆಸುತ್ತಾ ಇವೆ. ಸದನದ ಬಾವಿಗಿಳಿಯದೆ ಧರಣಿ ಘೋಷಣೆಗಳ ಮೂಲಕವೇ ಸರ್ಕಾರಕ್ಕೆ ಚಾಟಿ ಬೀಸುತ್ತಿವೆ. ನಾಗೇಂದ್ರ ಹೋರಾಟದಿಂದ ಹಿಂದೆ ಸರಿಯದ ದೋಸ್ತಿ. ವಿಧಾನಸೌಧ ಮುತ್ತಿಗೆ ಹಾಕಲು ಮುಂದಾದ ಬಿಜೆಪಿ. ದಿನದಿಂದ ದಿನಕ್ಕೆ ಪ್ರತಿಭಟನೆಯ ರೂಪವನ್ನು ವಿಪಕ್ಷಗಳು ಬದಲಿಸುತ್ತಿವೆ. ಮೊದಲು ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ನಾಯಕರು ಆಗ್ರಹಿಸಿದರು. ಬಳಿಕ ಲೂಟಿ ಹಣ ರಾಹುಲ್ ಗಾಂಧಿಗೆ ಹೋಯಿತು ಅಂತ ಘೋಷಣೆಗಳು ಕೂಡ ಕೂಗಿದ್ರು. ನಂತರ ಕಪ್ಪು ಪಟ್ಟಿ ಧರಿಸಿ ಕಲಾಪದಲ್ಲಿ ಭಾಗಿಯಾಗಿದ್ದರು. ಗೋ ಬ್ಯಾಕ್ ನಾಗೇಂದ್ರ ಅಂತ ಕೂಗಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದರು. ಇದೂ ಸಾಲದಕ್ಕೆ ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಡೆಸಿದರು. ಇದೀಗ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಮುಂದಾಗಿದೆ. ವಿಧಾನಸೌಧ ಮುತ್ತಿಗೆಗೆ ದೋಸ್ತಿ ನಾಯಕರ ಪ್ಲಾನ್. ಇಂದು ಸದನದ ಹೊರಗೆ ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಫ್ರೀಡಂ ಪಾರ್ಕ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಮುಂದಾಗಿದೆ. ಅಷ್ಟೇ ಅಲ್ಲ, ಸದನದ ಒಳಗೂ ವಿಭಿನ್ನ ಪ್ರತಿಭಟನೆ ನಡೆಸಲು ತಯಾರಿ ನಡೆಸಿದೆ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಸದನ ನಡೆಯಲ್ಲ ಎಂಬ ಸಂದೇಶ ರವಾನಿಸಲಿದೆ. ನಾಗೇಂದ್ರ ವಿಚಾರವಾಗಿ ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನ ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಹೋರಾಟ. ಹೌದು, ಫೋನಲ್ಲಿ ಮಾತಾಡಿದ್ರಿ. ಮಂಗಳವಾರವೂ ಉಭಯ ಸದನಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರಿಯಲಿದೆ. ಅಧಿವೇಶನದ ಬಳಿಕವೂ ಹೋರಾಟ ರೂಪಿಸಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಪಾದಯಾತ್ರೆ ನಡೆಸಲು ಚಿಂತನೆ ನಡೆಸಿದೆ. ದಾವಣಗೆರೆಯ ಜಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ನಡೆಸಲು ಪ್ಲಾನ್ ಮಾಡಿದೆ. ಸುಮಾರು 170 ಕಿಲೋಮೀಟರ್ ನಡೆದು 11 ಎಸ್ಟಿ ಮೀಸಲು ಕ್ಷೇತ್ರಗಳನ್ನು ಕವರ್ ಮಾಡುವ ಲೆಕ್ಕಾಚಾರ ಹಾಕಿದೆ. ಆ ಮೂಲಕ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಲು ಮೊದಲ ಅಡಿ ಇಡ್ತಾ ಇದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಸರ್ಕಾರ ಚರ್ಚೆಗೆ ಸಿದ್ದವಿದೆ ಅಂತ ಹೇಳಿ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಒಂದು ಹೆಜ್ಜೆ ಮುಂದೆ ಹೋದ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಕ್ಷಗಳು ಗೂಂಡಾ ರೀತಿಯಾಗಿ ವರ್ತಿಸುತ್ತಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ. ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನ ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನ್ ಬೇಕಾದ್ರೆ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದ್ರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳಷ್ಟು ತಾಳ್ಮೆ ಇಲ್ಲ. ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪ್ರಹಸನ ಮುಗಿಯುವ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣ್ತಿಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪೊಲಿಟಿಕಲ್ ಹೈಡ್ರಾಮಕ್ಕೆ ತೆರಿಗೆ ಹಣ ವ್ಯರ್ಥ ಆಗ್ತಿರೋದಂತೂ ಸತ್ಯ. ಇವತ್ತು ಸದನದ ಒಳಗೆ ಮತ್ತು ಸದನದ ಹೊರಗೆ ಪ್ರತಿಭಟನೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿ ಹೆಚ್ಚಿನ ವಿವರ ಕೊಡ್ತಾರೆ. ಅಭಿಷೇಕ, ಎಷ್ಟು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡುತ್ತೆ? ಸದನದ ಒಳಗಡೆ ಏನೇನು ಹೈಡ್ರಾಮಾ ಮಾಡ್ತಾರೆ? ಇವತ್ತಿನ ಕಲಾಪವೂ ಕೂಡ ಇದೇ ಹೋರಾಟದಲ್ಲೇ ಬಲಿಯಾಗುತ್ತಾ? ಹೇಗೆ, ಏನ್ ಕತೆ ಅಭಿಷೇಕ್?
ಇವತ್ತು 8ನೇ ದಿನದ ವಿಧಾನಮಂಡಲದ ಅಧಿವೇಶನ. ಶುಕ್ರವಾರದವರೆಗೂ ಕೂಡ ಅಧಿವೇಶನದೊಳಗಡೆ ಚರ್ಚೆ ಆಗಿದ್ದು ಒಂದೇ ವಿಚಾರ, ನಾಗೇಂದ್ರ ರಾಜೀನಾಮೆ. ಇವತ್ತು ಕೂಡ ಅಧಿವೇಶನದ ಒಳಗಡೆ ಅದೇ ನಾಗೇಂದ್ರ ರಾಜೀನಾಮೆಯ ಹೋರಾಟವೇ ನಡೆಯುತ್ತೆ. ರಾಜ್ಯದಲ್ಲಿ ಎಂತೆಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ. ಬರಗಾಲ ಅನ್ನೋದು ಸಂಪೂರ್ಣವಾಗಿ ರೈತರನ್ನ ಹೈರಾಣಾಗಿಸಿಬಿಟ್ಟಿದೆ. ಬರಪೀಡಿತ ತಾಲೂಕು ಜಿಲ್ಲೆ ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಆದರೆ ಸದನದೊಳಗಡೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂತ ಜನಪ್ರತಿನಿಧಿಗಳು ಮಾತ್ರ ಇದೊಂದು ವಿಚಾರವನ್ನ ಹಿಡಿದುಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಅಭಿಷೇಕ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಇವತ್ತಿನ ಬಿಜೆಪಿಯ ಹೋರಾಟ ನಾಗೇಂದ್ರ ರಾಜೀನಾಮೆಗಾಗಿ ಹೇಗಿರುತ್ತೆ ಸದನದ ಒಳಗೂ ಹೊರಗೂ?